ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿ ನಡೆ ಡಿ ಗ್ಯಾಂಗ್ಗೆ ಡಬಡಬ ಎನ್ನುವ ಹಾಗೆ ಮಾಡಿದೆ. ಪ್ರದೋಷ ವಿಚಾರಣೆ ನಡೆಯುವ ಸಾಧ್ಯತೆ ಇರೋದ್ರಿಂದ ದರ್ಶನ್ ಮತ್ತು ಪವಿತ್ರ ಗೌಡಗೆ ಭಯ ಹೆಚ್ಚಿಸಿದೆ. ಹೌದು, ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಫಿ ಸಾಕ್ಷಿ ಅಂದರೆ ಅಪ್ರೂವರ್ ವಿಚಾರಣೆ ಗದ್ದಲ ಶುರುವಾಗಿದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿ ಪ್ರದೋಷ್ ವಿಚಾರಣೆಗೆ ಅನುಮತಿ ಕೊಡಬೇಕೆಂದು ಎಸ್ಪಿಪಿ ಪ್ರಸನ್ನಕುಮಾರ್ ಅನುಮತಿಯನ್ನು ಕೋರಿದ್ದಾರೆ. ಎಸ್ಪಿಪಿ ಮನವಿಗೆ ದರ್ಶನ್ ಪರ ವಕೀಲರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಮಾಫಿ ಸಾಕ್ಷಿ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಬೇಕಿದೆ. ಪ್ರದೋಷ್ ಸಾಕ್ಷ್ಯನಾಶ ವಿಚಾರಣೆ ಸದ್ಯಕ್ಕೆ ಬೇಡವೆಂದು ಮನವಿ ಮಾಡಿದ್ದಾರೆ. ಪ್ರದೋಷ್ ಶೀಘ್ರ ವಿಚಾರಣೆಗೆ ಹಿರಿಯ ವಕೀಲ ಕೆ ದಿವಾಕರ್ ಮನವಿ ಮಾಡಿದ್ದು, ಪ್ರದೋಷ್ ತೀವ್ರ ಒತ್ತಡದಲ್ಲಿ ಇರೋದ್ರಿಂದ ಬೇಗ ಸಾಕ್ಷ್ಯ ವಿಚಾರಣೆಯಾಗಲಿ, ಸಹ ಆರೋಪಿಗಳಿಗೂ ಪಾಟಿ ಸವಾಲಿನ ಅವಕಾಶ ದೊರೆಯಲಿದೆ ಎಂದಿದ್ದಾರೆ. ಅವರಿಗೆ ಪ್ರದೋಷ್ ಸಾಕ್ಷ್ಯ ವಿಚಾರಣೆ ಮುಂದೂಡಿಕೆ ಕೇಳುವ ಹಕ್ಕಿಲ್ಲ. ಹೀಗಾಗಿ ಆದಷ್ಟು ಬೇಗ ಪ್ರದೋಷ್ ಸಾಕ್ಷ್ಯ ವಿಚಾರಣೆ ಮಾಡಬೇಕು ಅಂತ ಪ್ರದೋಷ್ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಕೋರ್ಟ್ ಮಾಫಿ ಸಾಕ್ಷಿ ಆದೇಶದ ಷರತ್ತುಗಳನ್ನು ಪ್ರದೋಷ್ ಗಮನಕ್ಕೆ ತಂದಿದೆ. ಇಂದು ಕೂಡ ಕೋರ್ಟ್ 19ನೇ ಸಾಕ್ಷಿಯ ಸಾಕ್ಷ್ಯ ವಿಚಾರಣೆ ನಡೆಸಲಿದ್ದು 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಪ್ರದೋಷ್ ಶೀಘ್ರ ವಿಚಾರಣೆಗೆ ಹಿರಿಯ ವಕೀಲ ಕೆ ದಿವಾಕರ್ ಮನವಿ ಮಾಡಿದ್ದು, ಪ್ರದೋಷ್ ತೀವ್ರ ಒತ್ತಡದಲ್ಲಿ ಇರೋದ್ರಿಂದ ಬೇಗ ಸಾಕ್ಷ್ಯ ವಿಚಾರಣೆಯಾಗಲಿ, ಸಹ ಆರೋಪಿಗಳಿಗೂ ಪಾಟಿ ಸವಾಲಿನ ಅವಕಾಶ ದೊರೆಯಲಿದೆ ಎಂದಿದ್ದಾರೆ. ಅವರಿಗೆ ಪ್ರದೋಷ್ ಸಾಕ್ಷ್ಯ ವಿಚಾರಣೆ ಮುಂದೂಡಿಕೆ ಕೇಳುವ ಹಕ್ಕಿಲ್ಲ. ಹೀಗಾಗಿ ಆದಷ್ಟು ಬೇಗ ಪ್ರದೋಷ್ ಸಾಕ್ಷ್ಯ ವಿಚಾರಣೆ ಮಾಡಬೇಕು ಅಂತ ಪ್ರದೋಷ್ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಒಟ್ನಲ್ಲಿ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಪ್ರದೋಷ್ ನಡೆ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಭಯ ಹೆಚ್ಚಿಸಿದೆ. ಈ ವಿಚಾರಣೆ ಮುಂದೆ ಇನ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.